ನನಗೆ ಮಾನವು ನಿತ್ಯಾಧಿಕಾರವೂ ಇರಲಿ. ಆಮೇನ್. ಆತನು ಹೇಗಿದ್ದಾನಂತೆ, ಪ್ರತಿಯೊಂದು ಘನತೆಯು ಮಾನವ ಮಹಿಮೆಯು ಆತನೊಬ್ಬನಿಗೆ ನಿತ್ಯ ಅಧಿಕಾರವು, ಪ್ರತಿನಿತ್ಯವೂ ಸದಾಕಾಲ ಅಧಿಕಾರವು ಆತನೊಬ್ಬನಿಗೆ ಇರಲಿ ಎಂಬುದಾಗಿ. ಆಮೇನ್. ಮತ್ತು ಮುಂದಿನ ಭಾಗ ಹೋಗುವಾಗ 4ನೇ ಭಾಗ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 19ರಿಂದ 28ನೇ ವಚನ ನೋಡುವಾಗ ಅಲ್ಲಿ ಎ ವಾಯ್ಸ್ ಇನ್ ದ ವೈಲ್ಡರ್ನೆಸ್ ಅಂದರೆ ಒಂದು ಅಡವಿಲ ಒಂದು ಕೂಗುನ ಶಬ್ದ, ಅಂದರೆ ಯಾವ ರೀತಿಯಾಗಿ ಆತನು ಯೋಹಾನ ಸಾಕ್ಷಿ ಕೊಡುವಂತನಾಗಿದ್ದಾನೆ ಎಂಬುದು ನೋಡ್ಕೊಳ್ಳೋಣ. 1ನೇ ಅಧ್ಯಾಯ 19ನೇ ವಚನ. ನೀನು ಯಾರು ಎಂದು ಅವನನ್ನು ಕೇಳುವುದಕ್ಕಾಗಿ ಯೆಹೂದ್ಯರು ಯಾಜಕರನ್ನು ಲೇವಿಯರನ್ನು ಯೆರೂಸಲೇಮಿನಿಂದ ಕಳುಹಿಸಿದಾಗ ಯೋಹಾನನು ಕೊಟ್ಟ ಸಾಕ್ಷಿ ಇದೆ. ಹೇಗೆ ಒಂದು ಅಡವಿಯಲ್ಲಿ ಕೂಗುನ ಶಬ್ದವಿದೆ, ಅದು ಯೋಹಾನನು ತಂದೆಯ ದೇವರು ತಾನೇ ಒಂದು ದೇವರ ಒಂದು ಯೇಸು ಕ್ರಿಸ್ತನ ಬರುವಂಥ ವಿಷಯಗಳಲ್ಲಿ ಅವನು ಸಾಕ್ಷಿಯಾಗಿ ಕಳಿಸಲ್ಪಟ್ಟನೆಂಬುದನ್ನು ತಿಳಿದಿದೆ. ಅದೇ ರೀತಿಯ ವಾಕ್ಯ ನೋಡುವಾಗ ಯೋಹಾನ 5ನೇ ಅಧ್ಯಾಯ 33ನೇ ವಚನ, ಜಾನ್ ಚಾಪ್ಟರ್ 5:33. ನೀವು ಯೋಹಾನ ಬಳಿಗೆ ಕಳುಹಿಸಿದಿರಿ ಮತ್ತು ಅವನು ಸತ್ಯಕ್ಕೆ ಸಾಕ್ಷಿ ಕೊಟ್ಟನು. ಅಂದರೆ ಹೇಗೆ ಒಂದು ಯೋಹಾನನು ಯೇಸು ಕ್ರಿಸ್ತನ ಬರ್ತಾನೆ ಎಂಬುದಾಗಿಯೂ, ಆತನು ಹೇಗೆ ನೀರಿನಲ್ಲಿಯೂ ನಾನಾದ ನೀರಿನಲ್ಲಿ ದೀಕ್ಷಿಸಿಕೊಡುವಂತ ಆತನು ಪವಿತ್ರಾತ್ಮದಿಂದಲೂ ಬೆಂಕಿಯಿಂದಲೂ ದೀಕ್ಷಾಸ್ನಾನ ಮಾಡುವನು ಎಂಬುದಾಗಿ ಹೇಳುವಾಗ, ಮತ್ತು ಅವನು ಸತ್ಯಕ್ಕೆ ಸಾಕ್ಷಿ ಕೊಟ್ಟು ನಿಜವಾಗಿ ಆ ಸತ್ಯವೇ ಆಗಿತ್ತು, ಆತನ ಸಾಕ್ಷಿಯು ಆ ಸತ್ಯವೇ ಆಗಿತ್ತು ಎಂಬುದಾಗಿ ವಾಕ್ಯ ತಿಳಿಸ್ಕೊಡ್ತದೆ. ಮತ್ತು ಮುಂದಿನ ವಚನ ನೋಡಿಕೊಳ್ಳೋಣ. ಯೋಹಾನ 1ನೇ ಅಧ್ಯಾಯ 20ನೇ ವಚನ, ಜಾನ್ ಚಾಪ್ಟರ್ 1:20. ಅವನು ಒಪ್ಪಿಕೊಂಡನು, ಅಳ್ಳಗಳೆಯಲಿಲ್ಲ, ಆದರೆ ನಾನು ಕ್ರಿಸ್ತನಲ್ಲ ಎಂದು ಒಪ್ಪಿಕೊಂಡನು. ಆಮೇಲೆ ಮತ್ತು ಆ ಸಾಕ್ಷಿ ನಿಜವಾಗಿ ಅವನು ಹೇಗೆ ಒಪ್ಪಿಕೊಂಡ ಎಂಬುದಾಗಿ ಹೇಳುವಾಗ ಯೋಹಾನ 3ನೇ ಅಧ್ಯಾಯ 28ನೇ ವಚನ, ಜಾನ್ ಚಾಪ್ಟರ್ 3:28. ನಾನು ಕ್ರಿಸ್ತನಲ್ಲ, ಆದರೆ ಆತನ ಮುಂದಾಗಿ ಕಳುಹಿಸಲ್ಪಟ್ಟವನೆಂದು ನಾನು ಹೇಳೋದಕ್ಕೆ ನೀವೇ ನನಗೆ ಸಾಕ್ಷಿಗಳಾಗಿದ್ದೀರಿ. ನಿಜವಾಗಿ ನಾನು ಕ್ರಿಸ್ತನಲ್ಲ ಎಂಬುದಾಗಿ ಸ್ಥಾನಿಕನಾದ ಯೋಹಾನ ಹೇಳುವಂತನಾಗಿದ್ದಾನೆ. ಜೊತೆಗೆ ಆ ಸತ್ಯಕ್ಕೆ ನಾನು ಸಾಕ್ಷಿಯಾಗಿ ನಾನು ಹೇಳಿದ್ದೇನೆ ಎಂಬುದಾಗಿ ನೀವಿದ್ದೀರಿ ಎಂಬುದಾಗಿ ಜನರ ಮುಂದೆ ಆತನು ಒಪ್ಪಿಕೊಳ್ಳುವಂತನಾಗಿದ್ದಾನೆ. ಮತ್ತು ಸ್ಪಷ್ಟವಾಗಿ ನೋಡೋದಾದರೆ ಅಪೊಸ್ತಲ ಕೃತ್ಯ 13ನೇ ಅಧ್ಯಾಯ 25ನೇ ವಚನ, ಆಕ್ಟ್ಸ್ ಚಾಪ್ಟರ್ 13:25. ಯೋಹಾನನು ತನ್ನ ಸೇವೆಯನ್ನು ಪೂರೈಸುತ್ತಿರುವಾಗ ಜನರಿಗೆ, ನನ್ನನ್ನು ಯಾರೆಂದು ಯೋಚಿಸುತ್ತೀರಿ? ನಾನು ಆತನಲ್ಲ, ಆದರಿಗೂ ನನ್ನ ಹಿಂದೆ ಒಬ್ಬಾತನು ಬರುತ್ತಾನೆ, ಆತನ ಪಾದದ ಕೆರಗಳನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಎಂದು ಹೇಳಿದನು. ಆಮೇಲೆ ಆತನು ಹೇಗೆ ಯೋಹಾನ 1ನೇ ಅಧ್ಯಾಯ 21ನೇ ವಚನ, ಜಾನ್ ಚಾಪ್ಟರ್ 1:21. ಅದಕ್ಕವರು, ಹಾಗಾದರೇನು ನೀನು ಎಲಿಯನೋ ಎಂದು ಕೇಳಿದರು. ಅದಕ್ಕೆ ಅವನು, ನಾನಲ್ಲ ಅಂದನು. ಅವರು, ನೀನು ಆ ಪ್ರವಾದಿಯೋ ಎಂದು ಕೇಳೋದಕ್ಕೆ ಅವನು, ಅಲ್ಲವೆಂದು ಉತ್ತರ ಕೊಟ್ಟನು. ಆಮೇಲೆ ಇಲ್ಲಿ ಸ್ಥಾನಿಕದ ಯೋಹಾನನಿಗೆ ಅಲ್ಲಿ ಜನರು ಕೇಳುವಂತರಾಗಿದ್ದಾರೆ, ನಿಜವಾಗಿಯೂ ನೀನು ಈ ಪ್ರವಾದಿಯನ ಎಲಿಯನ ಎಂಬುದಾಗಿ ಕೇಳುವಾಗ ಅವನು ನಿಜವಾಗಿ ಎಲ್ಲ ಉತ್ತರ ಕೊಡುವಂತನಾಗಿದ್ದಾನೆ. ಅದು ವಾಕ್ಯಗಳು ನೋಡುವಾಗ ಯೋಹಾನ ಬರೆದ ವಾರ್ತೆ 6ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುವಾಗ, ಜಾನ್ ಚಾಪ್ಟರ್ 6:14. ಬಳಿಕ ಜನರು ಯೇಸು ಮಾಡಿದ ಅದ್ಭುತ ಕಾರ್ಯವನ್ನು ನೋಡಿ, ನಿಜವಾಗಿಯೂ ಲೋಕಕ್ಕೆ ಬರಬೇಕಾಗಿದ್ದ ಆ ಪ್ರವಾದಿಯು ಈತನೇ ಅಂದನು. ಆಮೇಲೆ ನಿಜವಾಗಲಿ ನೋಡಿ ಅದ್ಭುತ ಕಾರ್ಯ ನೋಡಿದಂಥ ಜನರು ಯೇಸು ಕ್ರಿಸ್ತ ಮಾಡಿದಂಥ ಅದ್ಭುತ ಕಾರ್ಯ ನೋಡಿ ಲೋಕಕ್ಕೆ ನಿಜವಾಗಿಯೂ ಬರಬೇಕಾಗಿದ್ದ ಪ್ರವಾದಿ ಈತನೆಂಬುದಾಗಿ ಅಲ್ಲಿರುವ ಜನರು ಸಾಕ್ಷಿಯಾಗಿ ಹೇಳುವಂಥ, ಯಾಕೆಂದರೆ ಯೋಹಾನನು ಹೇಳುವಂತನಾಗಿದ್ದಾನೆ, ನಾನು ಮುಂದೆ ಬರುವಂಥ ಒಬ್ಬನಿದ್ದಾನೆ, ಆತನು ಪವಿತ್ರಾತ್ಮದಲ್ಲೂ ಬೆಂಕಿಯಲ್ಲೂ ನಿಮಗೆ ದೀಕ್ಷಾಸ್ನಾನ ಕೊಡುವಂತನಾಗಿದ್ದಾನೆ ಎಂಬುದಾಗಿ ಸಾಕ್ಷಿ ಹೇಳುವಾಗ ತಿಳಿದುಕೊಂಡ ಜನರೇ ಸಹ ನೋಡುವಾಗ ಅಲ್ಲಿ ನಿಜವಾಗಿ ಲೋಕಕ್ಕೆ ಬರಬೇಕಾದ ಪ್ರವಾದಿ ಈತನೆಂಬುದಾಗಿ ಯೇಸು ಕ್ರಿಸ್ತನನ್ನು ಅಲ್ಲಿ ಜನರು ಹೇಳುವಂತರಾಗಿದ್ದಾರೆ. ಮತ್ತು ಯೋಹಾನ 1ನೇ ಅಧ್ಯಾಯ 22ರಿಂದ 25ನೇ ವಚನವನ್ನು ನೋಡಿಕೊಳ್ಳೋಣ. ಆಗ ಅವರು ಅವನಿಗೆ, ನೀನು ಯಾರು? ನಮ್ಮನ್ನು ಕಳಿಸಿದವರಿಗೆ ನಾವು ಉತ್ತರ ಹೇಳುವಂತೆ ನೀನು ನನ್ನ ವಿಷಯದಲ್ಲಿ ಏನು ಹೇಳುತ್ತೀ ಎಂದು ಕೇಳಿದರು. ಅದಕ್ಕೆ ಅವನು, ಕರ್ತನ ದಾರಿ ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗು ಒಬ್ಬನ ಸ್ವರವಿದೆ ಎಂದು ಪ್ರವಾದಿಯಾದ ಯೆಶಾಯನು ಹೇಳಿದ ಶಬ್ದವೇ ನಾನು ಎಂದು ಉತ್ತರ ಕೊಟ್ಟನು. ಮತ್ತು ಕಳಿಸಲ್ಪಟ್ಟವರು ಫರಿಸಾಯರ ಕಡೆಯವರಾಗಿದ್ದರು. ಅವರು ಅವನಿಗೆ, ನೀನು ಆ ಕ್ರಿಸ್ತನು ಎಲಿಯನೋ ಇಲ್ಲವೇ ಪ್ರವಾದಿಯೂ ಅಲ್ಲದಿದ್ದರೆ ಬಾಪ್ತಿಸ ಮಾಡಿಸುವುದು ಏಕೆ ಎಂದು ಹೇಳಿದರು. ಆಮೇಲೆ ಇಲ್ಲಿ ವಾಕ್ಯಗಳು ಓದುವಾಗ ಜನರು ಪ್ರಶ್ನೆ ಮೇಲೆ ಪ್ರಶ್ನೆ ಸ್ಥಾನಿಕನಾದ ಯೋಹಾನ ಕೇಳುವಾಗ ಅವನು ಹೇಗೆ ಉತ್ತರವನ್ನು ಕೊಡುವಂತನಾಗಿದ್ದಾನೆ, ಅದಂದರೆ ನಿಜವಾಗಿ ನನ್ನ ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂಬುದು ಅಡವಿನ ಕೂಗೊಬ್ಬನ ಸ್ವರವಿದೆ ಅಂತ ಹೇಳಿದ್ರಲ್ಲ, ಆತನೇ ನಾನಾಗಿದ್ದೇನೆ, ಆದರೆ ನಾನೇ ಆತನಲ್ಲ ಎಂಬುದಾಗಿ ಹೇಳುವಾಗ ಫರಿಸಾಯರ ಕಡೆಯವರಾಗಿದ್ದವರು ಏನಂತ ಹೇಳ್ತಿದ್ದಾರೆ, ನೀನು ಕ್ರಿಸ್ತನೋ ಎಲಿಯನೋ
ಅಥವಾ ಪ್ರವಾದಿಯ ಅಲ್ಲದಿದ್ದರೆ ನೀನು ಏನಕ್ಕೆ ಬ್ಯಾಪ್ತಿಸ ಮಾಡಿಸಿದ್ಯಾ, ದೀಕ್ಷಾಸ್ನಾನವನ್ನು ಹೇಗೆ ಕೊಡ್ತಿದ್ಯಾ ನೀನು ಎಂಬುದಾಗಿ ಕೇಳುವಾಗ ಅದೇ ವಾಕ್ಯವನ್ನು ನೋಡುವನ ಯಾಕಾಗಿ ಆತನು ಹೇಗೆ ಕೊಡುವಂತನಾಗಿದ್ದಾನೆಂಬುದಾಗಿ ಮತ್ತಾಯ 3ನೇ ಅಧ್ಯಾಯ 3ನೇ ವಚನ, ಮ್ಯಾಥ್ಯೂ ಚಾಪ್ಟರ್ 3 ವರ್ಸ್ 3. ಯಾಕೆಂದರೆ ಕರ್ತನ ಮಾರ್ಗವನ್ನು ಸಿದ್ಧ ಮಾಡಿರಿ, ಆತನ ಆದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವ ಒಬ್ಬನ ಸ್ವರವಿದೆ ಎಂಬುದಾಗಿ ಪ್ರವಾದಿಯಾದ ಯೆಶಾಯನಿಂದ ಹೇಳಲ್ಪಟ್ಟವನು ಇವನೇ. ಯಾರಾಗಿದ್ದಾನೆ? ಸ್ನಾನಿಕನಾದ ಯೋಹಾನನು, ತಂದೆಯ ದೇವರು ತಾನೇ ಕಳಿಸಿಕೊಡಲ್ಪಟ್ಟಿದ್ದ. ಅವನು ಒಂದು ಮಾರ್ಗವನ್ನು, ಒಂದು ಸಾಕ್ಷಿಯಾಗಿ ಇರುವುದಕ್ಕೆ, ಸಾಕ್ಷಿಯ ಒಂದು ಶುಭ ಸಂದೇಶ ಸಾರೋದಕ್ಕಾಗಿ ಕಳಿಸಲ್ಪಟ್ಟವನು. ಕರ್ತನ ಮಾರ್ಗವನ್ನು ಸಿದ್ಧ ಮಾಡಿರಿ, ಆದಿಗಳ ನೆಟ್ಟಗೆ ಮಾಡಿರಿ, ಅಡವಿಯಲ್ಲಿ ಕೂಗುವ ಒಬ್ಬ ಶಬ್ದವಿದೆ ಎಂಬುದಾಗಿ ಆತನು ಮೊದಲನೇದಾಗಿ ಎಲ್ಲಿ ಅವನು ಸಾರಲ್ಪಟ್ಟಿದ್ದಾನೆ ಅಂದರೆ ಅಡವಿಯಲ್ಲಿ ಆತನು ಎಲ್ಲ ಒಂದು ವಿಷಯಗಳನ್ನು ಹೇಳುವಂತನಾಗಿದ್ದಾನೆ. ಅದಕ್ಕಾಗಿಯೇ ಅಡವಿಯಲ್ಲಿ ಕೂಗುವನ ಒಬ್ಬನ ಸ್ವರವಿದೆ ಎಂಬುದಾಗಿ ಪ್ರವಾದಿಯಾದ ಯೆಶಾಯನು ಬರೆಯಲ್ಪಟ್ಟಿದ್ದಾನಲ್ವಾ. ಆತ ನಾನಾಗಿದ್ದಾನೆ, ಸಾಕ್ಷಿగా ನಾನು ಬಂದಿದ್ದಾನೆ, ತಂದೆ ದೇವರ ಸಾಕ್ಷಿಗಾಗಿ ಕಳಿಸಲ್ಪಟ್ಟಿದ್ದಾನೆ ಅಷ್ಟೇ ಎಂಬುದಾಗಿ ಅದನ್ನು ಹೇಳುವಂತನಾಗಿದ್ದಾನೆ. ಒಪ್ಪಿಕೊಳ್ತಾನೆ, ಅದು ನಿಜವನ್ನ ಕ್ರಿಸ್ತನಲ್ಲ ಎಂಬುದಾಗಿ ಒಪ್ಪಿಕೊಳ್ಳುವಂತನಾಗಿದ್ದಾನೆ. ಒಡಂಬಡಿಕೆಯಲ್ಲಿ ನೋಡುವಾಗ ಇದೇ ವಚನ ಯೆಶಾಯ 40ನೇ ಅಧ್ಯಾಯ 3ನೇ ವಚನ, ಐಶಾಯ ಚಾಪ್ಟರ್ 40 ವರ್ಸ್ 3. ಈಗೋ ಒಂದು ಸ್ವರವಿದೆ, ಅರಣ್ಯದಲ್ಲಿ ಕರ್ತನ ದಾರಿ ನೆಟ್ಟಗೆ ಮಾಡಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗ ನೆಟ್ಟಗೆ ಮಾಡಿರಿ. ಆಮೇಲೆ ನಿಜವನ್ನು ಹೇಗೆ ಒಂದು ಒಡಂಬಡಿಕೆಯಲ್ಲಿ ಪ್ರವಾದನೆ, ಅದು ಹೇಗೆ ಒಂದು ಹೊಸ ಒಡಂಬಡಿಕೆಯಲ್ಲಿ ಒಂದು ಒಬ್ಬನು ಸಾಕ್ಷಿಯಾಗಿ ತಂದೆಯ ದೇವರ ಸಹ ಸ್ಥಾನಿಕನಾದ ಯೋಹಾನ ಭೂಮಿಯಲ್ಲಿ ಕಳಿಸಿಕೊಡುವಂತನಾಗಿದ್ದಾನೆ. ಜೊತೆಗೆ ಅವನು ಸಾಕ್ಷಿಯನ್ನು ಒಪ್ಪಿಕೊಳ್ತಿದ್ದಾನೆ, ನಾನು ನಿಜವಾಗಿ ಕ್ರಿಸ್ತನಲ್ಲ, ಆತನ ಕರ್ತನ ದಾರಿಯನ್ನು ಸರಿಪಡಿಸುವುದಕ್ಕಾಗಿ, ಜೊತೆಗೆ ಆತನ ಅಡವಿಯಲ್ಲಿ ಆತನ ಒಂದು ದೇವರ ರಾಜ್ಯ ಮಾರ್ಗವನ್ನು ನೆಟ್ಟಗೆ ಮಾಡಿರಿ ಎಂಬುದಾಗಿ ಸಾರಿ ಹೇಳುವುದಕ್ಕಾಗಿ ನನ್ನನ್ನು ದೇವರು ತಾನೇ ಕಳಿಸಿಕೊಟ್ಟಿದ್ದಾನೆ, ನಾನು ಕ್ರಿಸ್ತನಲ್ಲ ಎಂಬುದಾಗಿ ಒಪ್ಪಿಕೊಳ್ಳುವಂತನಾಗಿದ್ದಾನೆ. 26ನೇ ವಚನ, ಜಾನ್ ಚಾಪ್ಟರ್ 1 ವರ್ಸ್ 26. ಯೋಹಾನನು ಅವರಿಗೆ ಪ್ರತ್ಯುತ್ತರವಾಗಿ, ನಾನು ನೀರಿನಿಂದ ಬ್ಯಾಪ್ತಿಸ ಮಾಡಿಸುತ್ತೇನೆ, ಆದರೆ ನೀವು ಅರಿಯದಿರುವಂಥ ಒಬ್ಬಾತನು ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ. ಈ ವಾಕ್ಯದ ವಚನ ನೋಡು ಹೇಗೆ ಅವನು ದೀಕ್ಷಾಸ್ನಾನವನ್ನು ನೀರಿನಲ್ಲಿ ಸ್ನಾನಿಕನಾದ ಯೋಹಾನ ಕೊಡುವಾಗ ಆತನು ಹೇಳ್ತಾನೆ, ಮಾನಸಾಂತರ ಪಡೆದು ಪರಲೋಕ ರಾಜ್ಯ ಸಮೀಪಿಸುತ್ತೇನೆಂದಾಗಿ, ನಾನಾದರೂ ನೀರಿನ ದೀಕ್ಷಾಸ್ನಾನ ನಿಮ್ಗೆ ಕೊಡುತ್ತೇನೆ, ಆದರೆ ಮುಂದೆ ಬರುವಂಥ ಒಬ್ಬನಿದ್ದಾನೆ, ಆತನ ಕೆರೆಗಳನ್ನು ಹೊರುವುದಕ್ಕೂ ನಾನು ಯೋಗ್ಯನಲ್ಲ. ಆತನು ಬರುವಾಗ ಪರಿಶುದ್ಧಾತ್ಮದಿಂದಲೂ ಮತ್ತು ಬೆಂಕಿಯಿಂದ ನಿಮಗೆ ದೀಕ್ಷಾಸ್ನಾನ ಮಾಡಿಸುವಂತನಾಗಿದ್ದೇನೆ ಎಂಬುದಾಗಿ ಆತನು ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ ಎಂಬುದಾಗಿ ಆತನಲ್ಲಿ ಪರ್ಟಿಕ್ಯುಲರ್ ಆಗಿ ಆತನು ಹೇಳುವಂತನಾಗಿದ್ದಾನೆ. ಅದೇ ರೀತಿಯಾಗಿ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 5ನೇ ವಚನ, ಆಕ್ಟ್ಸ್ ಚಾಪ್ಟರ್ 1 ವರ್ಸ್ 5. ಯಾಕಂದರೆ ಯೋಹಾನ ನಿಜವಾಗಿಯೂ ನೀರಿನಿಂದ ಬ್ಯಾಪ್ತಿಸ ಮಾಡಿಸಿದನು, ಆದರೆ ನೀವು ಇನ್ನು ಸ್ವಲ್ಪ ದಿವಸಗಳಲ್ಲಿ ಪವಿತ್ರಾತ್ಮನಿಂದ ಬ್ಯಾಪ್ತಿಸ ಹೊಂದುವಿರಿ ಎಂದು ಹೇಳಿದ್ದನು. ಇಲ್ಲಿ ಹೇಗೆ ಒಂದು ಅಲ್ಲಿ ಕಾರ್ಯ ನಡೀತಿದೆ ಅಂದರೆ, ನಿಜವಾಗಿ ಯೋಹಾನನು ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸುವಂತನಾಗಿದ್ದ, ಆದರೂ ಸಹ ಇನ್ನು ಸ್ವಲ್ಪ ದಿವಸಗಳಾದ ಮೇಲೆ ಸಹ ಪರಿಶುದ್ಧಾತ್ಮನ ಒಂದು ದೀಕ್ಷಾಸ್ನಾನ ಹೊಂದಿಕೊಳ್ಳುವಿರಿ ಎಂಬುದಾಗಿ ಇಲ್ಲಿ ಒಂದು ವಾಕ್ಯವು ತಿಳಿಸಿಕೊಡುವಂಥದ್ದಾಗಿದೆ. ಯೋಹಾನ 1ನೇ ಅಧ್ಯಾಯ 27ನೇ ವಚನ, ಜಾನ್ ಚಾಪ್ಟರ್ 1 ವರ್ಸ್ 27. ಆತನೇ ನನ್ನ ಹಿಂದೆ ಬರುವಾತನಾಗಿದ್ದು ನನಗಿಂತ ಮುಂದಿನವನಾಗಿದ್ದಾನೆ, ಮತ್ತು ಆತನ ಕೆರದ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಎಂದು ಹೇಳಿದನು. ಆಮೇಲೆ ಈ ವಾಕ್ಯಗಳು ನೋಡುವಾಗ ಯೋಹಾನ 3ನೇ ಅಧ್ಯಾಯ 31ನೇ ವಚನ, ಜಾನ್ ಚಾಪ್ಟರ್ 3 ವರ್ಸ್ 31. ಮೇಲಿಂದ ಬರುವಾತನು ಎಲ್ಲರ ಮೇಲಿದ್ದಾನೆ, ಯಾವನು ಭೂ ಸಂಬಂಧವಾದವನಾಗಿದ್ದಾನೋ ಅವನು ನಾನಾಗಿದ್ದು ಭೂ ಸಂಬಂಧವಾಗಿದ್ದವುಗಳನ್ನು ಮಾತನಾಡುತ್ತಾನೆ. ಸ್ವರ್ಗದಿಂದ ಬರುವಾತನು ಎಲ್ಲರ ಮೇಲಿದ್ದಾನೆ. ಆಮೇಲೆ ಇಲ್ಲಿ ಹೇಗೆ ಒಂದು ಮೇಲಿಂದ ಬರುವಾತನು ಎಲ್ಲರ ಮೇಲಿದ್ದಾನೆ, ಹೇಗೆ ಒಬ್ಬ ಮನುಷ್ಯನು ಭೂ ಸಂಬಂಧವಾಗಿರುವಾಗ ಭೂ ಸಂಬಂಧ ವಿಷಯಗಳಾಗಿ ಮಾತನಾಡುವಂತನ, ಅದೇ ರೀತಿಯಾಗಿ ಸ್ವರ್ಗದಿಂದ ಬಂದಾತನು ಯೇಸು ಕ್ರಿಸ್ತನು ಸ್ವರ್ಗದ ವಿಷಯಗಳಿಗಾಗಿ ಅಲ್ಲಿರುವಂಥ ರಹಸ್ಯಗಳು ನಮಗೆ ತಿಳಿಪಡಿಸುವಂತನಾಗಿದ್ದಾನೆ ಎಂಬುದಾಗಿ ಮಾತನಾಡುವಂತನಾಗಿದ್ದೇನೆ, ಎಲ್ಲರ ಮೇಲೆ ಆತನಿದ್ದಾನೆ ಎಂಬುದಾಗಿ ವಾಕ್ಯವನ್ನು ತಿಳಿಸಿಕೊಡುವಂಥದ್ದಾಗಿದೆ. 5ನೇ ಭಾಗ ಹೋಗುವಾಗ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ರಿಂದ 34ನೇ ವಚನದ ನೋಡ್ಬೋದು. ದ ಲ್ಯಾಂಬ್ ಆಫ್ ಗಾಡ್ ಅಂದರೆ ಹೇಗೆ ಒಂದು ಯಜ್ಞದ ಕುರಿಮರಿಯಾಗಿ ದೇವ್ರ ತಾನೇ ಅಲ್ಲಿ ಕಾಣಿಸಿಕೊಳ್ಳುವಂತಾಗಿದ್ದಾನೆ, ಅಲ್ಲಿ ಸ್ಥಾನಿಕದ ಯೋಹಾನ ವಿವರಿಸುವಂತನಾಗಿದ್ದಾನೆ. ಯೋಹಾನ 1 ಅಧ್ಯಾಯ 29ನೇ ವಚನ, ಜಾನ್ ಚಾಪ್ಟರ್ 1 ವರ್ಸ್ 29. ಮರುದಿನ ಯೋಹಾನನು ತನ್ನ ಕಡೆಗೆ ಬರುತ್ತಿದ್ದ ಯೇಸುವನ್ನು ನೋಡಿ, ಇಗೋ ಲೋಕದ ಪಾಪವನ್ನು ತೆಗೆದುಹಾಕುವ ದೇವರ ಕುರಿಮರಿ ಎಂದು ಹೇಳಿದನು. ಆಮೇಲೆ ಇಲ್ಲಿ ಸ್ನಾನಿಕದ ಯೋಹಾನನು ಯೇಸು ಕ್ರಿಸ್ತನು ಬರುವಾಗ ಆತನು ಇಗೋ ಜನರಿಗೆ, ಲೋಕದ ಒಂದು ಪಾಪ ಜನರಿಗಾಗಿ ಒಂದು ಯಜ್ಞದ ಕುರಿಮರಿಯು ಬರುವಂಥದ್ದಾಗಿದೆ, ದೇವರು ನೇಮಿಸಿರುವಂಥ ಯಜ್ಞದ ಕುರಿಮರಿ ಎಂಬುದಾಗಿ ಇಲ್ಲಿ ತೋರಿಸ್ಕೊಳ್ತು. ಏನಕ್ಕಾಗಿ ದೇವರ ಯಜ್ಞದಕ್ಕೆ ಬೇಕಾದ ಕುರಿಮರಿ ಎಂಬುದಾಗಿ ಆತನು ಹೇಳ್ತಿದ್ದಾನೆ ಎಂಬುದು ಹೇಳುವಾಗ, ಒಂದು ವಿಮೋಚನಾ ಕಾಂಡ
3ನೇ ವಚನ. ಎಕ್ಸೋಡಸ್ ಚಾಪ್ಟರ್ 12 ವರ್ಸ್ 3. ಇಸ್ರೇಲ್ ಸಭೆಗೆಲ್ಲ ನೀವು ಹೇಳಬೇಕಾದೇನೆಂದರೆ, ಈ ತಿಂಗಳಿನ 10ನೇ ದಿನದಲ್ಲಿ ಅವರು ತಮಗೆ ಒಂದೊಂದು ಕುರಿಮರಿಯನ್ನು ಅವರ ತಂದೆಗಳ ಮನೆಯ ಪ್ರಕಾರ ಮನೆಗೆ ಒಂದು ಕುರಿಮರಿ ತೆಗೆದುಕೊಳ್ಳಬೇಕು. ಅಂದರೆ ಇಲ್ಲಿ ವಚನ ಏನು ನೋಡ್ಬೋದು ಅನ್ನೋದಾದರೆ, ಅಲ್ಲಿ ಇಸ್ರೇಲ್ ಜನರು ಐಗುಪ್ತ ದೇಶದಿಂದ ಹೊರ ಬರುವಾಗ ಅಲ್ಲಿ ಹೇಗೆ ಒಂದು ಸನ್ಮಾರ್ಗ ದೂತನು ಅಲ್ಲಿ ಕಾರ್ಯ ಮಾಡಬಾರ್ದು, ಮನೆಯಲ್ಲಿ ಅಲ್ಲಿರುವಂಥ ಮಕ್ಕಳ ಚೊಚ್ಚಲ ಮಕ್ಕಳ ಸಂಹರಿಸಬಾರದು ಎಂಬುದಾಗಿ ಸಂಹರಿಸುವುದಕ್ಕೆ ಸನ್ಮಾರ್ಗ ದೂತ ಬರುವಾಗ ಯಾರೆಲ್ಲ ಒಂದು ಕುರಿಮರಿಯ ರಕ್ತ ಒಂದು ಮನೆಯ ಬಾಗಿಲ ಬಳಿಯಲ್ಲಿ ನಿಲುಪಟ್ಟಿಯಲ್ಲಿ ಹಾಕಲ್ಪಟ್ಟಿರುವಂತಾಗಿರ್ತಾರೋ ಅಲ್ಲಿ ಸನ್ಮಾರ್ಗದೂತನ ಕಾರ್ಯ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಯಾರ ಬಳಿ ಆ ಕುರಿಮರಿಯ ರಕ್ತವು ಪಟ್ಟಿಲ್ವೋ ಆ ಒಂದು ಮನೆಗಳಲ್ಲಿ ಗೋಳಾಟ ಮತ್ತು ಚೊಚ್ಚಲ ಒಂದು ಮಗು ತೀರಿ ಹೋಗುವಂಥದ್ದಾಗಿದೆ, ಸಾಯಿಸುವಂಥದ್ದು ಸನ್ಮಾರ್ಗದೂತನ ಬರುವಂಥದ್ದಾಗಿದೆ. ಆ ದಿನಗಳಲ್ಲಿ ಒಂದು ದೇವರು ಅಲ್ಲಿ ವಿಧಿಯನ್ನು ಒಂದು ಆಜ್ಞೆಯಾಗಿ ಅಲ್ಲಿ ದೇವರು ತಿಳಿಸ್ಕೊಡುವಂಥ ಮನುಷ್ಯರಿಗೆ ಮೋಶ ಮೂಲಕವಾಗಿ ತಿಳಿಸ್ಕೊಡುವಾಗ ಯಜ್ಞದ ಕುರಿಮರಿಯಾಗಿ ಅಲ್ಲಿ ಒಂದು ಕುರಿಯನ್ನು ತೋರಿಸ್ಕೊಡುವಂಥ, ಅದೇ ರೀತಿ ಈ ಲೋಕದ ಜನರ ಪಾಪದ ಪರಿಹಾರಕ್ಕಾಗಿ ಸ್ನಾನಿಕದ ಯೋಹಾನನು ಯೇಸುವ ನೋಡಿ ಈ ಲೋಕದ ಜನರ ಪಾಪ ಪರಿಹಾರಕ್ಕಾಗಿ ಯಜ್ಞದ ಕುರಿಮರಿಯು ಇಲ್ಲಿ ಬರ್ತಿದ್ದಾನೆಂಬುದಾಗಿ ಹೇಳುವಂತನಾಗಿದ್ದಾನೆ. ಒಂದು ಮನುಷ್ಯನ ಪಾಪಕ್ಕೆ ಪರಿಹಾರ ಬೇಕು, ಪ್ರಾಯಶ್ಚಿತ್ತ ಬೇಕು ಅಂತ ಹೇಳಿದಾಗ ಅದು ಒಬ್ಬ ಮನುಷ್ಯನು ಪರಿಶುದ್ಧನಾಗಿ ಜೀವಿಸುವಾಗ ಆ ಮನುಷ್ಯ ರಕ್ತ ಮಾತ್ರವೇ ಆ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಯಜ್ಞವಾಗಿ ಸಲ್ಲಿಸಲಿಕ್ಕೆ ಸಾಧ್ಯವಾಗದು. ಪರಿಶುದ್ಧವಾದ ರಕ್ತ ಯೇಸು ಕ್ರಿಸ್ತನ ರಕ್ತವಾಗಿದೆ. ಆತನು ಭೂಲೋಕದ ಮನುಷ್ಯನಾಗಿರುವಾಗಲೂ ಆತೊಂದು ಪಾಪ ಮಾಡಲಿಲ್ಲ, ಆತನಲ್ಲಿ ಒಂದು ಪಾಪದ ಕಲೆ ಆತನಿರಲಿಲ್ಲ. ಅದಕ್ಕಾಗಿ ಆತ ಯಜ್ಞದ ಕುರಿಮರಿಯಾಗಿ ಆ ಘೋರ ಶಿಲುಬೆಯಲ್ಲಿ ಮರಣವಾಗಿ ಹೊಂದಿ ಈ ಲೋಕ ಜನರ ಪಾಪ ಪರಿಹರಿಸಿ ಆತ 3 ದಿನ ಪುನರುತ್ಥಾನವಾಗಿ ಅದು ಜೀವಂತವಾಗಿ ನಿತ್ಯ ಜೀವದಲ್ಲಿ ಇರುವಂತನಾಗಿದ್ದಾನೆ. ಅದು ಯೇಸು ಕ್ರಿಸ್ತನ ಮಾತ್ರವಾಗಿದ್ದಾನೆ. ಆಮೇಲೆ ಆತ ರಕ್ತವು ಹೇಗಿದೆ ಎಂಬುದಾಗಿ ನಾವು 1 ಪೇತ್ರ 1ನೇ ಅಧ್ಯಾಯ 19ನೇ ವಚನ. ಫಸ್ಟ್ ಪೀಟರ್ ಚಾಪ್ಟರ್ 1 ವರ್ಸ್ 19. ಆದರೆ ಪೂರ್ಣಾಂಗವಾದ ನಿಷ್ಕಳಂಕ ಕುರಿಮರಿಯ ರಕ್ತದಿಂದಲೂ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ನೀವು ಬರೆದಿರಲ್ಲವೇ. ಆಮೇಲೆ ಅದು ಪೂರ್ಣಾಂಗವಾದ ನಿಷ್ಕಳಂಕವಾಗಿದ್ದು ಕುರಿಮರಿಯ ರಕ್ತದಿಂದಲೇ ಅಂತ ಹೇಳುವಾಗ ಅದೇ ಅಮೂಲ್ಯವಾದ ರಕ್ತ ಯಾವುದು? ಅದು ಕ್ರಿಸ್ತ ರಕ್ತವಾಗಿದೆ. ಆಮೇಲೆ 10ನೇ ಅಧ್ಯಾಯ 3ನೇ ವಚನ. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 15 ವರ್ಸ್ 3. ಯಾಕಂದರೆ ನಾನು ಸಹ ಎಲ್ಲದಕ್ಕಿಂತ ಮೊದಲು ಹೊಂದಿದ್ದನ್ನು ನಿಮಗೆ ತಿಳಿಸಿದ್ದೇನೆ, ಅದೇನೆಂದರೆ ಬರಹದ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು. ಆಮೇಲೆ ಯಜ್ಞದ ಕುರಿಮರಿಯನಿಗಾಗಿ ಆತನು ಸ್ನಾನಿಕನಾದನು ಹೇಳುವಂತನಾಗಿದ್ದಾನೆ ಕ್ರಿಸ್ತನ ನೋಡಿ ಅಂತ ಹೇಳುವಾಗ ಬರಹದ ಪ್ರಕಾರ ನಾವು ಮೊದಲಿಂದಲೂ ಹೊಂದಿದ್ದನ್ನು ನಾವು ಹೇಳುವಂಥದ್ದೇನೆಂದರೆ ಕ್ರಿಸ್ತು ನಮ್ಮ ಪಾಪಗಳಿಗಾಗಿ ಸತ್ತನು. ಹಾಲೆಲೂಯ. ಮತ್ತು ಏನಕ್ಕಾಗಿ ಯಜ್ಞದ ಕುರಿಮರಿ ಆತನು ಬರ್ತಿದ್ದಾನೆ ಅಂತ ಹೇಳುವಾಗ ಇನ್ನೊಂದು ವಚನ ನೋಡುವಾಗ ಗಲಾತ್ಯ 1ನೇ ಅಧ್ಯಾಯ 4ನೇ ವಚನ. ಗಲಾಷಿಯನ್ಸ್ ಚಾಪ್ಟರ್ 1 ವರ್ಸ್ 4. ಈತ ನಮ್ಮನ್ನು ಕೆಟ್ಟದಾಗಿರುವ ಈಗಿನ ಪ್ರಪಂಚದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಾನುಸಾರವಾಗಿ ನಮ್ಮ ಪಾಪಗಳಿಗೋಸ್ಕರ ತಾನು ಒಪ್ಪಿಸಿದನು. ಆತನು ಆತನ ಉದ್ದೇಶ ಏನಾಗಿತ್ತು? ಪಾಪದಲ್ಲಿರುವ ಜನರನ್ನು ಬಿಡಿಸುವುದಕ್ಕಾಗಿ, ಆತ ನಿತ್ಯ ಜೀವನ ಹೊಂದಿಕೊಳ್ಬೇಕಾಗಿ ಪಡೆದುಕೊಳ್ಬೇಕೆಂಬುದಾಗಿ ಕೊಡುವುದಕ್ಕಾಗಿ ಆತನ ಪ್ರಾಣವನ್ನೇ ಆತನು ಆ ಘೋರ ಶಿಲುಬೆಯಲ್ಲಿ ಕೊಡುವಂತನಾಗಿದ್ದನು. ಮುಂದಿನ ವಚನ ಯೋಹಾನ 1ನೇ ಅಧ್ಯಾಯ 30ರಿಂದ 32ನೇ ವಚನ. ನನ್ನ ಹಿಂದೆ ಒಬ್ಬ ಮನುಷ್ಯನು ಬರುತ್ತಾನೆ, ಆತ ನನಗಿಂತ ಮೊದಲೇ ಇದ್ದರಿಂದ ನನಗಿಂತ ಮುಂದಿನವನು ಎಂದು ನಾನು ಯಾರ ವಿಷಯ ಹೇಳಿದೆನೋ ಆತನೇ ಈತನು. ನಾನು ಆತನ ಅರಿತಿರಲಿಲ್ಲ, ಆದರೆ ಆತನನ್ನು ಇಸ್ರಾಯೇಲರಿಗೆ ತಿಳಿಯಪಡಿಸುವಂತೆ ನಾನು ನಿನ್ನಿಂದ ಬ್ಯಾಪ್ತಿಸ ಮಾಡಿಸುವನಾಗಿ ಬಂದಿದ್ದೇನೆ ಅಂದನು. ಮತ್ತು ಯೋಹಾನನು ಸಾಕ್ಷಿ ಕೊಟ್ಟು ಆತ್ಮನು ಪಾರಿವಾಳದಂತೆ ಆಕಾಶದಿಂದ ಇಳಿದು ಆತನ ಮೇಲೆ ನೆಲೆಗೊಂಡಿರುವುದನ್ನು ನಾನು ನೋಡಿದೆನು. ಆಮೇಲೆ ಈ ವಾಕ್ಯಗಳು ನೋಡುವಾಗ ರೆಫರೆನ್ಸ್ ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದನ ಗ್ರಂಥ ಯೆಶಾಯ 42ನೇ ಅಧ್ಯಾಯ 1ನೇ ವಚನ. ಐಸಾಯ ಚಾಪ್ಟರ್ 42 ವರ್ಸ್ 1. ಇಗೋ ನಾನು ಆದನಾಗಿರುವ ನನ್ನ ಸೇವಕನು, ನಾನು ಆದುಕೊಂಡವನಲ್ಲಿ ನನ್ನ ಆತ್ಮ ಆನಂದಿಸುವುದು, ನನ್ನ ಆತ್ಮವನ್ನು ಅವನ ಮೇಲೆ ಇರಿಸಿದ್ದೇನೆ, ಅವನು ಅನ್ಯ ಜನಾಂಗಗಳಿಗೆ ನ್ಯಾಯ ತೀರ್ಪನ್ನು ತರುವನು. ನೋಡಿ ಹೇಗೆ ಆಧಾರನಾಗಿದ್ದಾನೆ ಮತ್ತು ಸೇವಕನಾಗಿದ್ದಾನೆ, ಅದು ಯೇಸು ಕ್ರಿಸ್ತನಾಗಿದ್ದಾನೆ. ಜೊತೆಗೆ ದೇವರ ಒಂದು ಆತ್ಮವು ಆತನಲ್ಲಿ ಆನಂದಿಸುವಂತನಾಗಿದ್ದಾನೆ. ಆಮೇಲೆ ಹೇಗೆ ಇಲ್ಲಿ ವಚನವು ನೋಡುವಾಗ
ಯೋಹಾನ 30-32 ವಚನದಲ್ಲಿರುವಾಗ ಆತನು ಸಾಕ್ಷಿ ಕೊಡುವಂತನಾಗಿದ್ದಾನೆ. ಯೋಹಾನನು ಆತ್ಮನು ಪಾರಾಳದಂತೆ ಆಕಾಶದಿಂದ ಇಳಿದು ಬಂದನು, ಆತನ ಮೇಲೆ ನೆಲೆಗೊಂಡಿರುವುದನ್ನು ನಾನು ನೋಡಿದ್ದೆನು. ಯಾವಾಗ ಆತನು ದೀಕ್ಷಾಸ್ನಾನವನ್ನು ಸ್ನಾನಿಕನಾದ ಯೋಹಾನು ಯೇಸು ಕ್ರಿಸ್ತನ ದೀಕ್ಷಾಸ್ನಾನ ಮಾಡಿಸುವಾಗ ಒಂದು ಆಕಾಶದಿಂದ ಆತ್ಮನ ಪಾರಿವಾಳ ಆತ್ಮನಾಗಿ ಬಂದು ಆತನ ಮೇಲೆ ಬರುವಾಗ ಆತನು ನೋಡಿ ಅದನ್ನು ಸಾಕ್ಷಿ ಕೊಡುವಂತನಾಗಿದ್ದಾನೆ. ನಿಜವಾಗಿದ್ದನು ಒಂದು ದೇವರ ಸೇವಕನು, ದೇವರ ತಂದೆಯ ದೇವರು ಈತನ ಆದರನಾಗಿದ್ದಾನೆ, ಈತನ ದೇವರು ತಾನು ಕಳಿಸಿಕೊಟ್ಟಿದ್ದಾನೆ ಎಂಬುದಾಗಿ. ಮತ್ತು ಆತನ ಉದ್ದೇಶ ಏನಾಗಿತ್ತು? ತಂದೆಯ ದೇವರು ಯೇಸು ಕ್ರಿಸ್ತನ ಭೂಲೋಕದಲ್ಲಿ ಮನುಷ್ಯ ರೂಪವಾಗಿ ಕಳಿಸುವಾಗ, ಶರೀರಧಾರಿಯಾಗಿ ಆತನು ಕಳಿಸಿಕೊಡುವಾಗ ಆತನು ವಾಕ್ಯ ನೋಡುವ ಯೆಶಾಯ 61ನೇ ಅಧ್ಯಾಯ 1ನೇ ವಚನ, ಐಶಾಯ ಚಾಪ್ಟರ್ 16:1. ದೇವರಾದ ಕರ್ತನ ಆತ್ಮವು ನನ್ನ ಮೇಲಿದೆ, ಯಾಕಂದರೆ ದೀನರಿಗೆ ಶುಭ ಸಮಾಚಾರ ಸಾರುವುದಕ್ಕೆ ಕರ್ತನನ್ನು ಅಭಿಷೇಕಿಸಿದ್ದಾನೆ. ಮುರಿದ ಹೃದಯವುಳ್ಳವರನ್ನು ಕಟ್ಟುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯನ್ನು, ಬಂಧಿಸಲ್ಪಟ್ಟವರಿಗೆ ಸೆರೆಮನೆಯ ಕಡೆ ತೆರೆಯಲ್ಪಡುವುದಕ್ಕೂ, ಪ್ರಸಿದ್ಧ ಮಾಡುವುದಕ್ಕೂ ಆತನು ದೇವರು ತಾನೇ ಕಳಿಸಿಕೊಡುವಂಥದ್ದು ನಾವು ಸ್ಪಷ್ಟವಾಗಿ ಓದಿಕೊಳ್ಳುವಾಗ ಅರ್ಥವಾಗ್ತದೆ. ದೇವರಾದ ಕರ್ತನ ಆತ್ಮನು ಕ್ರಿಸ್ತಲಿರುವಾಗ ಅದು ಮೊದಲಾಗಿ ದೀನರಿಗೆ ಒಂದು ಶುಭ ಸಂದೇಶವನ್ನು ಸಾರುವುದಕ್ಕೆ ಕರ್ತನು ತಂದೆಯ ದೇವರು ಯೇಸಪ್ಪನ ಅಭಿಷೇಕಿಸುವಂತನಾಗಿದ್ದಾನೆ. ಮುರಿದ ಹೃದಯವುಳ್ಳವರನ್ನು ಒಂದು ಕಟ್ಟುವುದಕ್ಕೂ, ಸೆರೆಯಲ್ಲಿ ಬಿಡುಗಡೆ ಹೊಂದುವುದಕ್ಕಾಗಿ, ಬಂಧಿಸಲ್ಪಟ್ಟವರಿನ ಒಂದು ಸೆರೆಯ ಮನೆ ಕದವು ತೆರೆಯಲ್ಪಡುವುದಕ್ಕಾಗಿ, ಪ್ರಸಿದ್ಧಪಡಿಸುವುದಕ್ಕಾಗೂ, ಒಂದು ಸುವಾರ್ತೆ ಮೂಲಕ ಸಾರಲ್ಪಡುವುದಕ್ಕಾಗೂ ಯೇಸು ಕ್ರಿಸ್ತನು ಬಂದಿರುವಂತನಾಗಿದ್ದಾನೆ. ತಂದೆಯಾದ ಮೂಲಕವಾಗಿ ಆತನು ಕಳಿಸಲ್ಪಟ್ಟಿದ್ದಾನೆ ಎಂಬುದು ಸ್ಪಷ್ಟವಾಗಿ ತಿಳಿಸಿಕೊಡುವಂಥದ್ದಾಗಿದ್ದಾನೆ. ಯೋಹಾನ 1ನೇ ಅಧ್ಯಾಯ 33 ಮತ್ತು 34ನೇ ವಚನ, ಜಾನ್ ಚಾಪ್ಟರ್ 1:33-34. ನಾನು ಆತನ ಅರಿತಿರಲಿಲ್ಲ, ಆದ ನೀರಿನಿಂದ ಬ್ಯಾಪ್ತಿಸ ಮಾಡಿಸುವುದಕ್ಕೆ ನನ್ನನ್ನು ಕಳಿಸಿದ ಆತನೇ ನನಗೆ, ಯಾವಾತನ ಮೇಲೆ ಆತ್ಮನು ಇಳಿದು ನೆಲೆಯಾಗಿರುವುದನ್ನು ನೀನು ನೋಡುವಿಯೋ ಆತನೇ ಪವಿತ್ರಾತ್ಮನಿಂದ ಬ್ಯಾಪ್ತಿಸ ಮಾಡಿಸುವ ಆತನು ಎಂದು ಹೇಳಿದನು. ಮತ್ತು ನಾನು ನೋಡಿ ಈತನೇ ದೇವರ ಮಗನೆಂದು ಸಾಕ್ಷಿ ಕೊಟ್ಟಿದ್ದೇನೆ ಅಂದನು. ಸ್ನಾನಿಕನಾದ ಯೋಹಾನ ಸಹ ನಿಜವಾಗಿಯೂ ತಂದೆಯ ದೇವರಿಂದ ಕಳಿಸಲ್ಪಟ್ಟ ಮಗನು ಯಾರೆಂಬುದಾಗಿ ಆತನಿಗೆ ಗೊತ್ತಿಲ್ಲ. ಯಾವಾಗ ಆತನ ದೀಕ್ಷಾಸ್ನಾನವನ್ನು ಯೇಸು ಕ್ರಿಸ್ತನು ಕೊಡುವಂತನಾದನು, ಆಗ ಒಂದು ಆತ್ಮವು ಪಾರಿವಾಳದ ರೀತಿಯಾಗಿ ಆಕಾಶದಿಂದ ಬಂದು ಇಳಿದು ಒಂದು ಪರಿಶುದ್ಧಾತ್ಮನ ಪಾರಿವಾಳದ ರೀತಿಯಾಗಿ ಬಂದು ಯೇಸು ಕ್ರಿಸ್ತನ ಮೇಲೆ ಇಳಿದು ಬರುವಾಗ, ನೆಲೆಗೊಂಡಿರುವಾಗ ಆತನ ನೋಡುವಾಗ ಆವಾಗಲೇ ಒಂದು ತಿಳುವಳಿಕೆ ಬಂತು. ಆವಾಗ ಅವನಿಗೆ ಗೊತ್ತಾಗಿದ್ದು, ನಿಜವಾಗಿ ನೀರಿಂದ ಬ್ಯಾಪ್ತಿಸ ಮಾಡಿಸೋದಕ್ಕೆ ನನ್ನನ್ನು ಕಳಿಸಿದ ಆತನೇ ನನಗೆ ಹೇಳುವಂಥದ್ದು. ತಂದೆಯ ದೇವರ ತಾನೇ ಹೇಳಿದ್ದು ಹೇಗೆ ಅಂದರೆ, ಯಾವ ಒಂದು ಸೂಚನೆ ಅಂತ ಹೇಳುವಾಗ, ಯಾವಾತನ ಮೇಲೆ ಆತ್ಮನ ಇಳಿದು ನೆಲೆಯಾಗಿರುವುದನ್ನು ನೀನು ನೋಡುವಿಯೋ ಆತನೇ ಪವಿತ್ರಾತ್ಮನಿಂದ ಬ್ಯಾಪ್ತಿಸ ಮಾಡಿಸುವ ಆತನು. ಯಾವಾಗ ಆ ಆತ್ಮ ನೆಲೆಯಾಗಿರೋದನ್ನು ನೀನು ನೋಡ್ತೀಯೋ, ಯಾರ ಮೇಲೆ ಆ ಆತ್ಮನು ಬರುವಂತನಾಗಿದೆಯೋ ಆತನೇ ಪರಿಶುದ್ಧಾತ್ಮನ ಮೂಲಕವಾಗಿ ನಿಮಗೆ ಒಂದು ದೀಕ್ಷಾಸ್ನಾನ ಕೊಡುವಂತನಾಗಿದ್ದಾನೆ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ತಿಳಿಸಿಕೊಡುವಂಥದ್ದಾಗಿದೆ. ಮತ್ತು 6ನೇ ಭಾಗಕ್ಕೆ ಹೋಗೋಣ. ಯೋಹಾನ 1ನೇ ಅಧ್ಯಾಯ 35-42ನೇ ವಚನವನ್ನು ನೋಡುವಾಗ, ದ ಫಸ್ಟ್ ಡಿಸಿಪಲ್ಸ್ ಅಂದರೆ ಮೊದಲೇ ಒಂದು ಶಿಷ್ಯರಾಗಿ ಆರಿಸಿಕೊಂಡಿರುವಂಥದ್ದು. ಯೋಹಾನ 1ನೇ ಅಧ್ಯಾಯ 35 ಮತ್ತು 36ನೇ ವಚನ, ಜಾನ್ ಚಾಪ್ಟರ್ 1:35-36. ಮಾರನೇ ದಿನ ತಿರುಗಿ ಯೋಹಾನನು ಅವನ ಶಿಷ್ಯರಲ್ಲಿ ಇಬ್ಬರು ನಿಂತುಕೊಂಡಿದ್ದರು. ಆಗ ಯೇಸು ನಡೆದು ಹೋಗುತ್ತಿರುವುದನ್ನು ಕಂಡು ಅವನು, ಯೋಹಾನನು ಇಗೋ ದೇವರ ಕುರಿಮರಿ ಎಂದು ಹೇಳಿದನು. ಇಲ್ಲಿ ಸ್ನಾನಿಕನಾದ ಯೋಹಾನ ಜೊತೆ ಇನ್ನೂ ಇಬ್ಬರು ಶಿಷ್ಯರಿದ್ದಾರೆ. ಆತನ ಶಿಷ್ಯರಿರುವಾಗ ಯೇಸು ನಡೆದುಕೊಂಡು ಹೋಗಿರುವಾಗ ಆತ ಹೇಳುವಂತರಾಗಿದ್ದಾರೆ, ಈಗೋ ಅವ್ರು ನೋಡಿ ಇದು ಈ ದೇವರ ಕುರಿಮರಿ ಎಂಬುದಾಗಿ. ಇವಾಗ ಹೇಗೆ ನಾವು 1ನೇ ಅಧ್ಯಾಯ 29 ವಚನ ನೋಡುವಾಗ, ಈಗ ಲೋಕದ ಪಾಪವನ್ನು ತೆಗೆದು ಹಾಕುವ ದೇವರ ಕುರಿಮರಿ ಎಂಬುದಾಗಿ ಸ್ನಾನಿಕನಾದ ಯೋಹಾನನು ಹೇಳುವಂಥದ್ದು ಕೇಳಿಸ್ಕೊಂಡಿರುವಂಥ ಯೋಹಾನನ ಶಿಷ್ಯರಾಗಿರುವಂಥವರು ಯೇಸು ಕ್ರಿಸ್ತ ನೋಡಿ ಹೇಳುವಂಥ ಮಾತಾಗಿದೆ. ಯೋಹಾನ 1ನೇ ಅಧ್ಯಾಯ 37-39ನೇ ವಚನ, ಜಾನ್ ಚಾಪ್ಟರ್ 1:37-39. ಮತ್ತು ಅವನು ಹೇಳಿದ್ದನ್ನು ಕೇಳಿ ಆ ಇಬ್ಬರು ಶಿಷ್ಯರು ಯೇಸುವಿನ ಹಿಂದೆ ಹೋದರು. ಆಗ ಯೇಸು ಹಿಂತಿರುಗಿ ನನ್ನ ಹಿಂದೆ ಬರುತ್ತಿರುವುದನ್ನು ನೋಡಿ ಅವರಿಗೆ, ನೀವು ಏನು ಹುಡುಕುತ್ತೀರಿ ಅನ್ನಲು ಅವರು, ಆತನೇ ರಬ್ಬಿಯೇ, ರಬ್ಬಿ ಅಂದರೆ ಬೋಧಕ ಎಂದರ್ಥ, ನೀನು ವಾಸಿಸುವುದು ಎಲ್ಲಿ ಅಂದರು. ಆತನು ಅವರಿಗೆ, ಬಂದು ನೋಡಿರಿ ಅಂದನು. ಅವರು ಹೋಗಿ ಆತನು ವಾಸಿಸಿದ್ದ ಸ್ಥಳ ನೋಡಿ ಆ ದಿವಸ ಆತನ ಸಂಗಡ ಇದ್ದರು. ಆಗ ಹೆಚ್ಚು ಕಡಿಮೆ 10ನೇ ತಾಸಾಗಿತ್ತು. ಹೇಗೆ ಒಂದು ಯೇಸು ಕ್ರಿಸ್ತ ನಡೆದುಕೊಂಡು ಹೋಗುವಾಗ ಅಲ್ಲಿರುವಂಥ ಶಿಷ್ಯರು ಆತನನ್ನು ಕೇಳ್ತಾನೆ, ಓ ರಬ್ಬಿಯೇ, ನೀನು ಎಲ್ಲಿ ಹೋಗ್ತಿದ್ದೆ ಎಂಬುದಾಗಿ ಕೇಳುವಾಗ ಆತನ ಹೇಳ್ತಾನೆ,
ಅಲ್ಲಿ ನಾವು ವಾಸ ಮಾಡೋ ಸ್ಥಳವನ್ನು ಬಂದು ನೋಡ್ರಿ ನೀವು ಅಂತ ಹೇಳುವಾಗ ನಾವು ಮೊದಲನೇ ಒಂದು ಶಿಷ್ಯರಾಗಿ ದೇವರು ಆರಿಸ್ಕೊಂಡಿರುವಂಥದ್ದು ಪೇತ್ರ, ಆಂದ್ರೇಯ ಮತ್ತು ಜೆಬೆದಾಯ ಮಕ್ಕಳಾದ ಯಾಕೋಬ ಮತ್ತು ಯೋಹಾನ್ ನೋಡ್ಬೋದು. ಅವ್ರು ಹೇಗೆ ಒಂದು ಬೆಸ್ತರಾಗಿದ್ರು ಮೀನು ಹಿಡಿಯುವಂಥ ಸ್ಥಳದಲ್ಲಿರುವಾಗ ಅಲ್ಲಿ ದೇವರು ತಾನೇ ನೀವು ಬನ್ನಿ ಅಂತ ಹೇಳುವನ ಹಿಂಬಾಲಿಸ್ರಿ ಅಂತ ಹೇಳು, ನಾನು ಮನುಷ್ಯನ ಇಡುವಂಥ ಬೆಸರನ್ನು ಮಾಡುತ್ತೇನೆ ಎಂಬುದಾಗಿ ಹೇಳುವಾಗ ಅಲ್ಲಿರು ಅವರು ಮೀನು ಹಿಡಿಯುವಂಥ ಬಲೆಯನ್ನು ಬಿಟ್ಟು ಕ್ರಿಸ್ತನ ಒಂದು ಹಿಂಬಾಲಿಸುವಂತನಾಗಿದ್ದರು. ಮತ್ತು ಯೋಹಾನ 1ನೇ ಅಧ್ಯಾಯ 40-42 ವಚನ, ಜಾನ್ ಚಾಪ್ಟರ್ 1 ವರ್ಸಸ್ 40-42. ಯೋಹಾನನ ಮಾತನ್ನು ಕೇಳಿ ಆತನ ಹಿಂಬಾಲಿಸಿದ ಇಬ್ಬರಲ್ಲಿ ಸೀಮೋನ್ ಪೇತ್ರನ ಸಹೋದರನಾದ ಆಂದ್ರೇಯನು ಒಬ್ಬನಾಗಿದ್ದನು. ಇವನು ಮೊದಲು ತನ್ನ ಸ್ವಂತ ಸಹೋದರನಾದ ಸೀಮೋನನ್ನು ಕಂಡು ಅವನಿಗೆ, ನಾನು ಮೆಸ್ಸಿಯನನ್ನು ಕಂಡುಕೊಂಡೆವೆಂದು ಹೇಳಿದನು. ಮೆಸ್ಸಿಯನು ಅಂದರೆ ಕ್ರಿಸ್ತನು ಎಂದರ್ಥ. ಮತ್ತು ಆಂದ್ರೇಯನು ಸೀಮೋನನು ಯೇಸುವಿನ ಬಳಿ ಕರೆದುಕೊಂಡು ಬಂದನು. ಯೇಸು ಅವನು ನೋಡಿ, ನೀನು ಯೋನನ ಮಗನಾದ ಸೀಮೋನನು, ನೀನು ಕೇಫನೆಂದು ಕರೆಯಲ್ಪಡುವಿ ಅಂದನು. ಕೇಫ ಅಂದರೆ ಕಲ್ಲು ಎಂದರ್ಥ. ಇಲ್ಲಿ ನೋಡುವಾಗ ಹೇಗೆ ಒಂದು ಮೊದಲನೇ ಶಿಷ್ಯರಾಗಿ ನಾವು ನೋಡುವಾಗ ಹೆಸರು ಬರೆಯಲ್ಪಟ್ಟಿದೆ. ಸೀಮೋನು ಪೇತ್ರನ ಸಹೋದರನಾದ ಆಂದ್ರೇಯನು. ಪೇತ್ರನು ಮತ್ತು ಆಂದ್ರೇಯ ಒಬ್ಬನಾಗಿದ್ದನು. ಜೊತೆಗೆ ಮೊದಲು ತನ್ನ ಸ್ವಂತ ಸಹೋದರನಾದ ಸೀಮೋನ ಕಂಡುಕೊಂಡನು ಫಸ್ಟ್ನೇದಾಗಿ. ಆವಾಗ ನಾನು ಮೆಸ್ಸಿನದು ಕಂಡುಕೊಂಡಿದ್ದೇನೆ ಬಾ ಎಂಬುದಾಗಿ ತಮ್ಮ ಸಹೋದರನಾದ ಒಂದು ಆಂದ್ರೇಯನ ಕರೆದುಕೊಂಡು ಹೋಗುವಂತನಾಗಿದ್ದಾನೆ. ಆವಾಗ ಆತನು ಹೇಳ್ತಾನೆ, ಸೀಮೋನೇ, ನೀನು ಇನ್ನು ಮೇಲೆ ನೀನು ಕೇಫನೆಂದು ಕರೆಯಲ್ಪಡುವಿ. ಕೇಫ ಅಂತ ಹೇಳೋದಾದರೆ ಕಲ್ಲು ಎಂಬುದಾಗಿ ಅರ್ಥ ಎಂಬುದಾಗಿ ತಿಳಿಸ್ಕೊಡುವಂಥದ್ದಾಗಿದೆ. ಮತ್ತು 7ನೇ ಭಾಗದಲ್ಲಿ ನೋಡುವಾಗ ಯೋಹಾನ 1ನೇ ಅಧ್ಯಾಯ 43-51 ವಚನದವರು ನೋಡ್ಬೋದು. ಇಲ್ಲಿ ನತಾನಯೇಲನು ಮತ್ತು ಫಿಲಿಪ್ಪನ ಒಂದು ಸಂಭಾಷಣೆ, ಹೇಗೆ ಅವರು ಮಾತನಾಡುವಂತರಾಗಿ, ಹೇಗೆ ಅಲ್ಲಿ ಮಾತನಾಡುವಾಗ ಯೇಸು ಕ್ರಿಸ್ತನಿಗೆಲ್ಲ ಒಂದು ಉತ್ತರವನ್ನು ಎಂಬುದಾಗಿ ನೋಡ್ಬೋದು. ಯೋಹಾನ 1ನೇ ಅಧ್ಯಾಯ 43ನೇ ವಚನ, ಜಾನ್ ಚಾಪ್ಟರ್ 1 ವರ್ಸ್ 43. ಮರುದಿನ ಯೇಸು ಗಲಿಲಾಯಕ್ಕೆ ಹೊರಟು ಹೋಗಬೇಕೆಂದಿದ್ದಾಗ ಫಿಲಿಪ್ಪನನ್ನು ಕಂಡು ಅವನಿಗೆ, ನಾನು ಹಿಂಬಾಲಿಸು ಅಂದನು. ಹೇಗೆ ಒಂದು ಫಸ್ಟ್ನೇದಾಗಿ ಆತನ ಶಿಷ್ಯನ ಆರಿಸಿಕೊಂಡಿದ್ದಾನೆ ಅಂತ ಹೇಳುವಾಗ ಮೊದಲನೇದಾಗಿ ಸೀಮೋನ, ಆಂದ್ರೇಯ ಮತ್ತು ಇವಾಗ ಎರಡನೇದಾಗಿ ನೋಡುವಾಗ ಫಿಲಿಪ್ಪನ ನೋಡಿ ದೇವರು ನಾನು ಹಿಂಬಾಲಿಸು ಎಂಬುದಾಗಿ ಹೇಳ್ತಿದ್ದಾನೆ. ಆ ಫಿಲಿಪ್ಪನು ಹೇಗೆ ಆತನ ಸ್ವಭಾವ ಹೇಗಿತ್ತು ಎಂಬುದಾಗಿ ನೋಡುವಾಗ ಯೋಹಾನ 14ನೇ ಅಧ್ಯಾಯ 8 ಮತ್ತು 9 ವಚನ, ಯೋಹಾನ 14ನೇ ಅಧ್ಯಾಯ 8 ಮತ್ತು 9 ವಚನ, ಜಾನ್ ಚಾಪ್ಟರ್ 14 ವರ್ಸಸ್ 8 and 9. ಫಿಲಿಪ್ಪನು ಆತನಿಗೆ, ಕರ್ತನೇ, ತಂದೆಯನ್ನು ನಮಗೆ ತೋರಿಸು, ಅಷ್ಟೇ ನಮಗೆ ಸಾಕು ಅಂದನು. ಯೇಸು ಅವನಿಗೆ, ಫಿಲಿಪ್ಪನೇ, ನಾನು ನಿಮ್ಮ ಸಂಗಡ ಇಷ್ಟು ಕಾಲ ಇದ್ದರೂ ನೀನು ನನ್ನನ್ನು ತಿಳಿಯಲಿಲ್ಲವೋ? ನನ್ನನ್ನು ನೋಡಿದವನು ತಂದೆ ನೋಡಿದ್ದಾನೆ. ಅಂದರೆ ಫಿಲಿಪ್ಪನ ಹೇಗೆ ಆತನ ಒಂದು ಸ್ವಭಾವ ಇತ್ತ ಹೇಳಿದಾದರೆ, ಇಲ್ಲಿ ಯೇಸು ಕ್ರಿಸ್ತನು ಹೇಗೆ ಆತನ ಮಹಿಮೆಪಡಿಸ್ಕೊಳ್ಳೋದಕ್ಕಾಗಿ ಆತನ ಮರಣವನ್ನು ಹೊಂದುವಂತಾಗಿದ್ದಾನೆ. ನಾನು ನಂಬ್ರಿ, ನನ್ನನ್ನು ನಿಮ್ಮ ಹೃದಯ ನಾನು ಇಲ್ಲಿಂದ ಬಿಟ್ಟು ಹೋಗುವಾಗ ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ. ನನ್ನ ತಂದೆ ಮನೆಗಳಲ್ಲಿ ನಿಮ್ಮ ಗುಡಾರಗಳಿವೆ, ಆ ಗುಡಾರ ಸಿದ್ಧಪಡಿಸೋದಕ್ಕಾಗಿ ನಾನು ಹೋಗಬೇಕೆಂಬುದು ಅನೇಕ ಒಂದು ಪರಲೋಕದ ರಾಜ್ಯದ ವಿಷಯಗಳು ಅದನ್ನು ತಿಳಿಸಿಕೊಡುವಾಗ ಫಿಲಿಪ್ಪನು ಹೇಳ್ತಾನೆ, ನನಗೆ ಕರ್ತನೆ ತಂದೆ ನಮಗೆ ತೋರಿಸು ಸಾಕು. ತಂದೆ ಬಗ್ಗೆ ಏಸಪ್ಪ ಹೇಳುವಾಗ ಫಿಲಿಪ್ಪನು ತಂದೆ ನನಗೆ ತೋರಿಸು ಎಂಬುದಾಗಿ ನೋಡಿ ಆತನು ಹೇಳ್ತಾನೆ, ನೀವು ನನ್ನ ಎಷ್ಟು ಕಾಲ ಇರುವುದಾದ್ರೂ ನಾನು ತಿಳಿದುಕೊಳ್ಳಿಲ್ವಾ? ತಂದೆ ಯಾರು ಅಂತ ಹೇಳಿದ್ರು, ನನ್ನ ನೋಡಿದವನೇ ತಂದೆಯನ್ನು ತಿಳಿದುಕೊಳ್ಳುವವನಾಗಿದ್ದಾನೆ, ನಾನು ನೋಡುವವನೇ ತಂದೆ ನೋಡುವವನಾಗಿದ್ದಾನೆ ಎಂಬುದಾಗಿ ಅಲ್ಲಿ ಯೇಸು ಕ್ರಿಸ್ತನ ತಿಳಿಸಿಕೊಡುವಂತನಾಗಿದ್ದಾನೆ. ಮತ್ತು ಮುಂದಿನ ವಚನ ಯೋಹಾನ 1ನೇ ಅಧ್ಯಾಯ 44 ಮತ್ತು 45, ಜಾನ್ ಚಾಪ್ಟರ್ 1 ವರ್ಸಸ್ 44-45. ಫಿಲಿಪ್ಪನು ಆಂದ್ರೇಯ ಮತ್ತು ಪೇತ್ರ ಪಟ್ಟಣವಾದ ಬೆತ್ಸಾಯಿದ ಅವನು. ಫಿಲಿಪ್ಪನು ನತಾನಯೇಲನನ್ನು ಕಂಡು ಅವನಿಗೆ, ನ್ಯಾಯಪ್ರಮಾಣದಲ್ಲಿ ಮೋಶೆಯು ಮತ್ತು ಪ್ರವಾದಿಗಳ ಯಾವಾತನ ವಿಷಯವಾಗಿ ಬರೆದರೋ ಆತನು ನಾವು ಕಂಡುಕೊಂಡೆವು. ಆತನು ಯೋಸೇಫನ ಮಗನಾದ ನಜರೇತಿನ ಯೇಸುವೆ ಅಂದನು. ಇಲ್ಲಿ ಫಿಲಿಪ್ಪನು ತಂದೆಯ ದೇವರನ್ನ ಯೇಸು ಕ್ರಿಸ್ತನ ಒಂದು ಹಿಂಬಾಲಿಸು ಅಂತ ಹೇಳುವಾಗ ಆತನ ಹಿಂಬಾಲಿಸಿದ ತಕ್ಷಣ ಆತನು ನತಾನಯೇಲನನ್ನ ಕಂಡು ಅವನಿಗೆ ಹೇಳ್ತಿದ್ದಾನೆ, ಹೇಗೆ ಒಂದು ನ್ಯಾಯ ಪ್ರಮಾಣದಲ್ಲಿ ಮೋಶೆಯು ಮತ್ತು ಪ್ರವಾದಿಗಳು ಯಾವಾತನ ವಿಷಯವಾಗಿ ಒಂದು ಪ್ರವಾದಿಗಳ ಮೂಲಕವಾಗಿ ಇದು ಪಾಪರಿಹಾರಕ್ಕಾಗಿ ಒಂದು ಜನರ ಲೋಕದ ರಕ್ಷಕನು ಪಾಪನ ಬಿಡಿಸಿದ ಬಂದಾದ ಯೇಸು ಕ್ರಿಸ್ತನ ಕಂಡುಕೊಂಡಿದ್ದೇವೆ, ಮೆಸ್ಸಿನ ಕಂಡುಕೊಂಡಿದ್ದೇವೆ, ಯೇಸು ನಜರೇತಿನ ಯೇಸುವೆ ಆತನು ಎಂಬುದಾಗಿ ಹೇಳ್ತಿದ್ದಾನೆ. ಆ ವಿಷಯಗಳ ಬಗ್ಗೆ
ನಿಜವಾಗ ಅದು ಪ್ರವಾದಿಗಳ ಮೂಲಕವಾಗಿ ಹೇಗೆ ಅದು ನೆರವೇರುತ್ತದೆ ಎಂಬುದಾಗಿ ಹಳೆಯ ಒಡಂಬಡಿಕೆಯಲ್ಲಿ ನೋಡಿಕೊಳ್ಳುವಾಗ ಪ್ರವಾದಿಗಳ ಮೂಲಕ ನೆರವೇರ್ಪಟ್ಟಿದೆ ಎಂಬುದಾಗಿ ವಾಕ್ಯ ನೋಡುವಾಗ ಯೆಶಾಯ 7ನೇ ಅಧ್ಯಾಯ 14 ವಚನ, ಐಸಾಯ ಚಾಪ್ಟರ್ 7 ವರ್ಸ್ 14. ಆದ ಕಾರಣ ಕರ್ತನು ತಾನೇ ಒಂದು ಗುರುತು ನಿಮಗೆ ಕೊಡುವನು. ಈಗ ಒಬ್ಬ ಕನ್ಯಕೆ ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡೆಯುವಳು, ಆತನ ಇಮ್ಮಾನುವೇಲ್ ಎಂದು ಕರೆಯುವರು. ಆಮೇಲೆ ಹೇಗೆ ಒಂದು ಪ್ರವಾದಿಗಳ ಮೂಲಕವಾಗಿ ತಿಳಿಸ್ಕೊಡ್ತಿದ್ದಾನೆ ಅಂತಾದರೆ, ಕರ್ತ ಒಂದು ಗುರುತನ್ನು ತೋರಿಸ್ಕೊಳ್ಳುವಂತನಾಗಿದ್ದಾನಂತೆ. ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ, ಹೇಗೆ ಒಬ್ಬ ಕನ್ನಿಕೆಯು ಗರ್ಭವನ್ನು ಧರಿಸಿ ಒಬ್ಬ ಮಗನನ್ನು ಹೆರುವಳು, ಆತನನ್ನು ಇಮ್ಮಾನುವೇಲ್ ಎಂದು ಕರೆಯುವರು. ಆಮೇಲೆ ಇದೇ ವಚನ ನೋಡುವಾಗ ಮತ್ತಾಯ ಆತನ ಸ್ವರೂಪ ಹೇಗಿದೆ ಎಂಬುದಾಗಿ ಸಹ ಯೆಶಾಯ 9ನೇ ಅಧ್ಯಾಯ 6ನೇ ವಚನದಲ್ಲಿ ಓದಿಕೊಳ್ಬಹುದು. ಯೆಶಾಯ 9ನೇ ಅಧ್ಯಾಯ 6ನೇ ವಚನ, ಐಸಾಯ ಚಾಪ್ಟರ್ 9 ವರ್ಸ್ 6. ಯಾಕಂದ್ರೆ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ಆ ಮಗನು ನಮಗೆ ಕೊಡಲ್ಪಟ್ಟಿದ್ದಾನೆ ಮತ್ತು ಆಡಳಿತವು ಆತನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮ ದೇವರು, ನಿತ್ಯನ ತಂದೆ, ಸಮಾಧಾನ ಪ್ರಭು ಎಂದು ಆತನ ಹೆಸರು ಕರೆಯಲ್ಪಡುವುದು. ಒಬ್ಬನೇ ಆಗಿದ್ದಾನೆ ಆತನ ಕರೆಯಲ್ಪಡುವಾಗ ಆತನ ಸ್ವಭಾವವು ಇದೆಲ್ಲವೂ ಆಗಿದೆ. ಆತನ ಆಡಳಿತ ಮತ್ತು ಯೋಹಾನ 1ನೇ ಅಧ್ಯಾಯ 46ರಿಂದ 48ನೇ ವಚನ ಓದಿಕೊಳ್ಳೋಣ. ಅದಕ್ಕೆ ನತಾನಯೇಲನು ಅವನಿಗೆ, ನಜರೇತಿನಿಂದ ಒಳ್ಳೆಯದೇನಾದರೂ ಬರುವುದು ಅಂದಾಗ ಫಿಲಿಪ್ಪನು ಅವನಿಗೆ, ಬಂದು ನೋಡು ಅಂದನು. ಯೇಸು ತನ್ನ ಬಳಿಗೆ ಬರುವ ನತಾನಯೇಲನನ್ನು ಕಂಡು ಅವನ ವಿಷಯವಾಗಿಗೋ, ಇವ ನಿಜವಾಗಿಯೂ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಅಂದನು. ನತಾನಯೇಲನು ಆತನಿಗೆ, ನೀನು ನನ್ನನ್ನು ಹೇಗೆ ಬಲ್ಲೆ ಅಂದನು. ಯೇಸು ಪ್ರತ್ಯುತ್ತರವಾಗಿ ಅವನಿಗೆ, ಫಿಲಿಪ್ಪನು ನಿನ್ನನ್ನು ಕರೆಯುವುದಕ್ಕೆ ಮುಂಚೆ ನೀನು ಆ ಅಂಜೂರದ ಮರದ ಕೆಳಗಿದ್ದಾಗ ನಾನು ನಿನ್ನ ನೋಡಿದೆನು ಅಂದನು. ಇಲ್ಲಿ ಹೇಗೆ ಒಂದು ಫಿಲಿಪ್ಪನು ನತಾನಯೇಲನ ಬಗ್ಗೆ ಸಂಭಾಷಣೆ ನಡೆಯುವಾಗ, ಮಾತುಕತೆ ಆಗಿರುವಾಗ ಯೇಸು ಕ್ರಿಸ್ತನು ಸಹ ಬಂದಲ್ಲಿ ನತಾನಯೇಲನ ನೋಡಿ ಆತನು ಹೇಳ್ತಿದ್ದಾನೆ. ನತಾನಯೇಲ ಫಸ್ಟು ಫಿಲಿಪ್ಪನು ಹೇಳುವಾಗ ನಜರೇತಿನ ಏನಾದರೂ ಒಳ್ಳೇದು ಬರುತ್ತದೆಯಾ ಎಂಬುದಕ್ಕೆ ಕೇಳ್ತಿದ್ದಾನೆ. ಆದರೆ ಯೇಸು ಕ್ರಿಸ್ತನ ನತಾನಯೇಲ ನೋಡಿ, ನೀನು ನಿಜವಾಗಿ ಇವನು ಇಸ್ರಾಯೇಲನವನು, ಇವನಲ್ಲಿ ಕಪಟ ಇಲ್ಲ ಎಂಬುದಾಗಿ ದೇವರ ತಾನು ಯೇಸು ಕ್ರಿಸ್ತನೇ ನತಾನಯೇಲನ ಬಗ್ಗೆ ಒಂದು ಸಾಕ್ಷಿ ಹೇಳುವಂತನಾಗಿದ್ದಾನೆ. ಜೊತೆಗೆ ನತಾನಯೇಲನನ್ನು ನೀನು ನನ್ನನ್ನು ಹೇಗೆ ಬಲ್ಲೆ ಎಂಬುದಾಗಿ ಕ್ವಶನ್ ಮಾರ್ಕ್ ಆಗಿ ಯೇಸು ಕ್ರಿಸ್ತನ ಕೇಳುವಂತನಾಗಿದ್ದಾನೆ. ಆಗ ಪೇತ್ರನು ಯೇಸು ಪ್ರತ್ಯುತ್ತರವಾಗಿ ಅವನಿಗೆ, ಫಿಲಿಪ್ಪ ನಿನ್ನನ್ನು ಕರೆಯೋದಕ್ಕೆ ಮುಂಚೆನೆ, ಫಿಲಿಪ್ಪ ನಿನ್ನ ಕರೆಯೋಕ್ಕೆ ಮುಂಚೆನೆ ನಿನ್ನ ಅಂಜೂರದಕ್ಕೆ ಮುಂಚೆನೆ, ಫಿಲಿಪ್ಪ ನಿನ್ನ ಕರೆಯೋಕ್ಕೆ ಮುಂಚೆನೆ ನಿನ್ನ ಅಂಜೂರದ ಮರದ ಕೆಳಗೆ ಇದ್ದಾಗಲ್ಲ, ಆವಾಗ ನಾನು ನೋಡಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಯೋಹಾನ 1ನೇ ಅಧ್ಯಾಯ 49ರಿಂದ 51ನೇ ವಚನ. ಯೋಹಾನ 1ನೇ ಅಧ್ಯಾಯ 49ರಿಂದ 51. ನತಾನಯೇಲನು ಪ್ರತ್ಯುತ್ತರವಾಗಿ ಆತನಿಗೆ, ರಬ್ಬಿಯೇ, ನೀನು ದೇವರ ಕುಮಾರನು, ನೀನು ಇಸ್ರಾಯೇಲಿನ ಅರಸನು ಅಂದನು. ಯೇಸು ಪ್ರತ್ಯುತ್ತರವಾಗಿ ಅವನಿಗೆ, ನಾನು ಆ ಅಂಜೂರದ ಮರದ ಕೆಳಗೆ ನೀನು ನೋಡಿದ್ದೇನೆಂದು ಹೇಳಿದ್ದರಿಂದ ನೀನು ನಂಬುತ್ತೀಯೋ? ನೀನು ಇವುಗಳಿಗಿಂತ ಮಹತ್ತಾದವುಗಳನ್ನು ನೋಡುವೆ ಅಂದನು. ಮತ್ತು ಆತನು ಅವನಿಗೆ, ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಇಂದಿನಿಂದ ಸ್ವರ್ಗವು ತೆರೆದಿರುವುದನ್ನು, ದೇವದೂತರು ಮನುಷ್ಯಕುಮಾರನ ಮೇಲೆ ಏರುವುದನ್ನು ಇಳಿಯುವುದನ್ನು ನೀವು ನೋಡುವಿರಿ ಅಂದನು. ಆಮೇಲೆ ದೇವರ ಸ್ತೋತ್ರ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 51ನೇ ವಚನದವರೆಗೂ ದೇವರು ತನ್ನ ಎದುರು ಮಾತನಾಡಿದ್ದಾರೆ. ಕೊನೆಯಿಂದ ಪ್ರಾರ್ಥನೆ ಮಾಡಿ ಮುಗಿಸಿಕೊಳ್ಳುವಂತ. ತಂದೆಯ ದೇವರನ್ನು ಸ್ತೋತ್ರ, ಪರಿಶುದ್ಧನು ಉನ್ನತನು ಮಹೋನ್ನತನ ದೇವರನ್ನು ಸ್ತೋತ್ರ. ಇಸಪ್ಪ, ಈ ಸಮಯಗಳಲ್ಲಿ ಕರ್ತನೆ, ಆದಿಯಲ್ಲಿ ವಾಕ್ಯವಿದ್ದನು, ಆ ವಾಕ್ಯ ದೇವರಾಗಿದ್ದನು, ಆ ವಾಕ್ಯವು ದೇವರೊಂದಿಗಿದ್ದನು, ಆ ವಾಕ್ಯವಪ್ಪ ಮನುಷ್ಯರಿಗೆ ಬೆಳಕಾಗಿತ್ತು, ಜೀವವಾಗಿತ್ತು ಎಂಬುದು ಅನೇಕ ವಿಷಯಗಳ ಕಡೆ ನಾವು ತಿಳಿದುಕೊಂಡಿದ್ದೇವೆ ರಾಜನೇ. ಹೌದು, ಈ ಸಮಯಗಳಲ್ಲಿ ಕರ್ತನೆ ಅಪ್ಪ, ನಾವು ಆತ್ಮಿಕವಾದ ಕಣ್ಣುಗಳನ್ನಪ್ಪ ನೀವು ತೆರೆಯಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ರಾಜ. ಹೌದು ಅಪ್ಪ, ದೇವರು ಇಟ್ಟಿದ್ದನ್ನು ನಾವು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಹೃದಯವು ಗ್ರಹಿಸಲಿಲ್ಲ ಎಂಬುದಾಗಿ ಹೇಳುವಾಗ ಪರಿಶುದ್ಧಾತ್ಮನ ಮೂಲಕ ನಮ್ಮೆಲ್ಲವನ್ನು ಪ್ರಕಟಪಡಿಸಿದ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮ ನಿಮ್ಮ ಸ್ತೋತ್ರಪ್ಪ, ಜ್ಞಾನದ ಆತ್ಮ ನಿಮ್ಮ ಸ್ತೋತ್ರ, ಪರಾಕ್ರಮದ ದೇವರ ನಿಮ್ಮ ಸ್ತೋತ್ರ, ಸಮಾಧಾನ ಕರ್ತನೆ ನಿಮ್ಮ ಸ್ತೋತ್ರಪ್ಪ, ಜ್ಞಾನದ ಆತ್ಮನೇ ನಿಮ್ಮ ಸ್ತೋತ್ರ ಸಲ್ಲಿಸುತ್ತೇವೆ ರಾಜನೇ. ಅಪ್ಪ, ಈ ಸಮಯದಲ್ಲಿ ಕೇಳಲ್ಪಟ್ಟ ವಾಕ್ಯವು ನಿಮ್ಮ ಕಡೆ ಒಪ್ಪಿಸಿಕೊಡುತ್ತಾ ಈ ವಾಕ್ಯದಲ್ಲಿ ಪ್ರತಿಯೊಂದು ವಿಷಯ ನಮ್ಮ ಹೃದಯಗಳಿಗೆ ಬರೆದಿಟ್ಟುಕೊಳ್ಳುವಂತೆ ವಾಕ್ಯದ ರಹಸ್ಯಗಳನ್ನಪ್ಪ ತಿಳಿಸಿಕೊಡುವ ದೇವರು, ಪ್ರಕಟಿಸುವ ದೇವರು ಇಸಪ್ಪನೊಬ್ಬನಾಗಿದ್ದೆ ರಾಜನೇ. ಸದಾಕಾಲ ನಮಗೆ ಸಹಾಯಕನಾಗಿ ಪರಿಶುದ್ಧಾತ್ಮನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ರಾಜ. ಅಪ್ಪ, ಪಾಪಕ್ಕಾಗಿ ಅಪ್ಪ ಎದ್ದನ್ನು ಕುರಿಮರಿಯಾಗಿ ನೀವು ಬಂದಾತನೇನೊಬ್ಬನಾಗಿದ್ದೆ ರಾಜನೇ. ಈ ಲೋಕದಿಂದ ಸಕಲ ಜನರ ಪಾಪ ಪರಿಹಾರಕ್ಕಾಗಿ ಅಪ್ಪ ಯೇಸುವಿನ ನಾಮದಲ್ಲಿ ಮಾತ್ರವೇ ಅಪ್ಪ ನಾವು ಮನಸ್ಸಲ್ಪಟ್ಟು ರಕ್ಷಣೆ ಬರುವಾಗ ಒಂದು ನಿತ್ಯ ಜೀವ ಪಡೆಯೋದಕ್ಕೆ ಸಾಧ್ಯವಾಗಿ ಎಂಬುದೇ ತಿಳಿಸಿಕೊಟ್ಟ ದೇವರ ಸ್ತೋತ್ರ. ಅಪ್ಪನ ಕತ್ತ ಜೀವದ ತೆಗೆದಾಕಿ ಒಂದು ಬೆಳಕಿನ ರಾಜ್ಯಕ್ಕಾಗಿ ಒಂದು ಸಿದ್ಧತೆ ಪಡಬೇಕೆಂಬುದನ್ನು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇನಪ್ಪ. ಸತ್ಯ ಜೀವ ಮಾರ್ಗವಾಗಿ ದೇವರೇ ಯೇಸುವೆ ನಿಮ್ಮ ಸ್ತೋತ್ರ. ಎಲ್ಲ ಸ್ತುತಿಗೂ ನಮ್ಮನ್ನೊಬ್ಬರು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡೋ ಜೀವಳ ತಂದೆ. ಆಮೇಲೆ ಆಮೇಲೆ.